ಒತ್ತುವರಿಯ ಕಪಿಮುಷ್ಟಿಯಲ್ಲಿ ಡಿಎಸ್ ಹಡಗಲಿ ಕುಡಿಯುವ ಕೆರೆ, ಮೂಲಭೂತ ಸೌಲಭ್ಯಗಳಿಲ್ಲದೆ ಗ್ರಾಮಸ್ಥರ ಜೀವ ಭಯ. ನಿರ್ಲಕ್ಷ್ಯಕ್ಕೆ ಒಳಗಾದ ಸಾರ್ವಜನಿಕರ ಕೆರೆ, ತಂತಿ ಬೇಲಿ, ಮೆಟ್ಟಿಲಿಲ್ಲದೆ ಜನರ ಪರದಾಟ. ಕುಡಿಯುವ ನೀರಿನ ಕೆರೆಗೆ ಕುಡುಕರ ಅಡ್ಡ, ಗ್ರಾಮಸ್ಥರ ಆಕ್ರೋಶ. ಹೌದು, ಇದು ಎಲ್ಲಿ ಅಂತೀರಾ? ಹೇಳ್ತೀವಿ ಕೇಳಿ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಡಿಎಸ್ ಹಡಗಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕ ಕುಡಿಯುವ ನೀರಿನ ಕೆರೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದರಿಂದ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೂರಾರು ಕುಟುಂಬಗಳ ಜೀವನಾಡಿಯಾಗಿರುವ ಈ ಕೆರೆ ಇಂದು ಒತ್ತುವರಿಯ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡಿದ್ದು, ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಜನ ಜೀವ ಭಯದಲ್ಲಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದ ನಿವಾಸಿಗಳು ಆದ ಶರಣಪ್ಪ ಸಂಗಪ್ಪ ಮೇಟಿ, ಸುರೇಶ್ ಬೇವಿನಕಟ್ಟಿ ಹಾಗೂ ಬಸು ಹಿರೇಮಠ್ ಅವರು ಮಾತನಾಡಿ, ಗ್ರಾಮದ ಕುಡಿಯುವ ಕೆರೆಯ ಸುತ್ತ ಯಾವುದೇ ತಂತಿ ಬೇಲಿ ನಿರ್ಮಿಸಲಾಗಿಲ್ಲ. ಕೆರೆಗೆ ಇಳಿಯಲು ಸುರಕ್ಷಿತ ಮೆಟ್ಟಿಲುಗಳು ಇಲ್ಲ. ವಯೋವೃದ್ಧರು, ಮಹಿಳೆಯರು ಹಾಗೂ ಮಕ್ಕಳು ನೀರು ತರಲು ಹೋದಾಗ ಕಾಲು ಜಾರಿ ಅಪಾಯ ಸಂಭವಿಸುವ ಭೀತಿ ಎದುರಿಸುತ್ತಿದ್ದಾರೆ. ಆದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆರೆಯ ಸುತ್ತಮುತ್ತಲಿನ ಪರಿಸ್ಥಿತಿ ಮತ್ತಷ್ಟು ದಯನೀಯವಾಗಿದ್ದು, ಪ್ರದೇಶವೇ ಕುಡುಕರ ಅಡ್ಡಿಯಾಗಿ ಮಾರ್ಪಟ್ಟಿದೆ ಎನ್ನಲಾಗಿದೆ. ಮದ್ಯದ ಬಾಟಲಿಗಳು, ಪ್ಲಾಸ್ಟಿಕ್ ಪಾಕೆಟ್ಗಳು ಹಾಗೂ ಕಸ ಕಡ್ಡಿಗಳು ಎಲ್ಲಂದರಲ್ಲಿ ಬಿದ್ದಿರೋದ್ರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಇದೇ ವೇಳೆ ಕೆಲವರು ಕೆರೆಯ ತೀರದಲ್ಲೇ ಬಹಿರಂಗ ಮಲ ವಿಸರ್ಜನೆ ಮಾಡುತ್ತಿರುವುದು ಗ್ರಾಮಸ್ಥರಲ್ಲಿ ಅಸಹ್ಯ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಇದರಿಂದ ಕುಡಿಯುವ ನೀರಿನ ಸ್ವಚ್ಛತೆ ಪ್ರಶ್ನಾರ್ಥವಾಗಿದ್ದು, ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಗ್ರಾಮಸ್ಥರ ಆರೋಪದಂತೆ ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಶೃಂಗೇರಿ ಅವರಿಗೆ ಹಲವಾರು ಬಾರಿ ಮೌಖಿಕ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜನರ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗ್ರಾಮಸ್ಥರ ಸಹನೆ ಮೀರಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ದೂರವಾಣಿ ಮೂಲಕ ಡಿಎಸ್ ಹಡಗಲಿ ಪಿಡಿಒ ಅವರನ್ನ ಸಂಪರ್ಕಿಸಿದಾಗ, ಕೆರೆಯ ಒತ್ತುವರಿ ಕುರಿತು ಈಗಾಗಲೇ ಎಡಿಎಲ್ಆರ್ ಇಲಾಖೆಗೆ ಕೆರೆಯ ಅಳತೆ ಹಾಗೂ ನಕ್ಷೆ ಚಕಬಂದಿಗೆ ಅರ್ಜಿ ಸಲ್ಲಿಸಲಾಗಿದೆ. ಈ ವಿಷಯವನ್ನ ತಾಲೂಕು ಪಂಚಾಯಿತಿ ಮೇಲಧಿಕಾರಿಗಳ ಗಮನಕ್ಕೂ ತರಲಾಗಿದೆ. ಆದಷ್ಟು ಬೇಗ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಇನ್ನೊಂದೆಡೆ ಗ್ರಾಮಸ್ಥರು ಕೆರೆಯ ಒತ್ತುವರಿ ತೆರವು, ತಂತಿ ಬೇಲಿ ನಿರ್ಮಾಣ, ಸುರಕ್ಷಿತ ಮೆಟ್ಟಿಲುಗಳ ವ್ಯವಸ್ಥೆ ಹಾಗೂ ಸ್ವಚ್ಛತಾ ಕ್ರಮಗಳನ್ನು ತಕ್ಷಣ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಗತ್ಯವಿದ್ದಲ್ಲಿ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿ ಭ್ರಷ್ಟಾಚಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಗ್ರಾಮದ ಅಮೂಲ್ಯ ಕುಡಿಯುವ ನೀರಿನ ಮೂಲ ಇಂದು ಅಧಿಕಾರಿಗಳ ನಿರ್ಲಕ್ಷ್ಯದ ನೆರಳಿನಲ್ಲಿ ನರಳುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸಂಬಂಧಪಟ್ಟ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬ ಒತ್ತಾಯ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ. ವರದಿ ಮಂಜು ಹೂವಿನಹಾಳ, ಚೇತಕ್ ಟಿವಿ, ಗದಗ. ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಡಿಯುವ ನೀರಿನ ಕೆರೆಯ ಒಂದು ಸ್ವಚ್ಛತೆ, ತಂತಿ ಬೇಲಿ, ಅದರ ಸುರಕ್ಷತೆಯನ್ನು ಕೈಗೊಳ್ಳದ ಕಾರಣ ಮತ್ತು ಈ ಒಂದು ಕೆರೆಯನ್ನು ಒತ್ತುವರಿ ಮಾಡಿದ ಪ್ರಯುಕ್ತ ಇವತ್ತು ನಮ್ಮ ಚೇತಕ್ ಟಿವಿ ಮತ್ತು ರಾಷ್ಟ್ರಕ್ರಾಂತಿ ಒಂದು ರಿಪೋರ್ಟ್ ವರದಿಯನ್ನು ಇಲ್ಲಿ ಮಾಡುತ್ತಿದೆ. ಹಾಗಾದರೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಕೆರೆಯಲ್ಲಿ ಇವತ್ತಿಗೂ ಕೂಡ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯಿತಿಯ ಪಿ ಡಿ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಗ್ರಾಮಸ್ಥರು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾದರೆ ಅದರ ಒಂದು ವರದಿಯನ್ನು ನಾವು ಕೇಳೋಣ. ಹಲೋ, ದಸಳ ಗ್ರಾಮದ ಕುಡಿಯುವ ನೀರಿನ ಒತ್ತುವರಿ ತಿಳಿದವರು ತಪ್ಪು ಮಾಡಕತ್ತಾರ, ತಿಳಿಲಾರ್ದ ತಪ್ಪು ಮಾಡಕತ್ತಾರ. ಬಂದು ಬೇಕಾದ್ರೆ ನೇರವಾಗಿ ಬಂದು ನೋಡಿ ಅದನ್ನು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲಿ ಕುಡಿಯುವ ನೀರಿನ ಸಾರ್ವಜನಿಕ ಕೆರೆಯಿದೆ, ಇಲ್ಲಿ ಒತ್ತುವರಿ ಆಗಿದೆ. ಈಗ ಒಂದು 8 ದಿನದಿಂದ JCB ತೊಗೊಂಡು ಅಡ್ಡ್ಯಾರ. ಅದಕ್ಕೆ ಕ್ರಮ ಯಾರೂ PDO ತೊಗೊಂಡಿಲ್ಲ. ಊರ ಗ್ರಾಮಸ್ಥರು ಸುಮ್ಮನೆ ಎದುರಿ ಅವ್ರಿಗೆ ಇದಕ್ಕೆ ಕ್ರಮ ತಗೋಬೇಕು, ನ್ಯಾಯನವರು ಬಂದು ಅಂಥೇಳಿ ಈ ಒಂದು 2 ಮಾತು ಹೇಳ್ತೀನಿ. ಹಾಗಾದರೆ ಇಲ್ಲಿ ಗ್ರಾಮಸ್ಥರ ಒಂದು ಆರೋಪ ಏನಪ್ಪ ಅಂತಂದ್ರೆ ಕುಡಿಯುವ ನೀರಿನ ಕೆರೆಯನ್ನು ಇವತ್ತು ಒತ್ತುವರಿ ಮಾಡಿದ್ದಾರೆ. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಇವತ್ತು ಜನರಿಗೆ ಮೆಟ್ಟಿಲುಗಳದಾವ ಇಳಿಲಿಕ್ಕೆ. ಆದರೆ ಇಲ್ಲಿ ಕಟ್ಟಡ ಕುಸಿದು ಬಿದ್ದಿದೆ. ಈ ಕಟ್ಟಡವನ್ನು ಏನಪ್ಪ ಅಂತ ಇನ್ನೂವರೆಗಾದರೂ ಕೂಡ ಅದನ್ನು ಸುಧಾರಣೆ ಮಾಡಿಲ್ಲ. ಹಾಗಾದರೆ
ಜನರು ಇವತ್ತು ಏನಪ್ಪ ಅಂತ ಭಯದ ವಾತಾವರಣದಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ತುಂಬಲಿಕ್ಕೆ ಬರಲಿಕ್ಕೆ ಇವತ್ತು ಏನು ಮಾಡ್ತಾ ಇದ್ರಪ್ಪ ಅಂತ ಹೆದರ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಬೇಕು ಕೈಗೊಳ್ಳದೇ ಇದ್ರೆ ಏನಪ್ಪ ಅಂತ ಮುಂದಿನ ಒಂದು ಹೋರಾಟವನ್ನು ನಾವು ಉಗ್ರವಾಗಿ ಮಾಡ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಗ್ರಾಮದ ಡಸಹಡಗಲಿಯ ಗ್ರಾಮದ ಗ್ರಾಮಸ್ಥರು ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಏನಪ್ಪ ಅಂತಂದ್ರೆ ಟೈಮನ್ನು ಕೆಲವೊಂದು ಅವಧಿಯನ್ನು ಕೊಡ್ತೀವಿ. ಆ ಅವಧಿ ಒಳಗನ ಏನಪ್ಪ ಅಂತಂದರೆ ಈ ಒಂದು ಕುಡಿಯುವ ನೀರಿನ ಒಂದು ಕೆರೆಯನ್ನು ಒಂದು ಒಳ್ಳೆಯ ರೀತಿಯಾಗಿ ಮೆಟ್ಲುಗಳಾಗಿ ಮತ್ತು ಕಟ್ಟಡವನ್ನು ಒಳ್ಳೆಯ ರೀತಿಯಾಗಿ ನೀರು ತುಂಬಲಿಕ್ಕೆ ಇವತ್ತಿಲ್ಲಿ ಮುದುಕರು ಮತ್ತು ಅಂಗವಿಕಲರಿಗೆ ಇವತ್ತು ಸಾಕಷ್ಟು ತೊಂದರೆ ಆಗಿದೆ. ಇದನ್ನು ಸರಿಯಾದ ರೀತಿ ಒಳಗೆ ಒಂದು ತುಂಬಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಂದ್ರೆ ಈ ಒಂದು ಗ್ರಾಮಸ್ಥರ ಒಂದು ಆಗ್ರಹವಾಗಿದೆ. ಕೆರೆ ಕುಡಿಯುವ ಕೆರೆಯ ಮಗ್ಗಲ ಬಸವನಗೌಡ ಬಸವನಗೌಡ ಪಾಟೀಲ ಇವರ ಆಕ್ರಮ ಮಾಡ್ಯಾರ. ಈ ಕೆರೆ ಈ ಬಗಲ ನಾಳೆ ಕೆರೆ ನೀರು ಬಂದು ತುಂಬ್ತಂದ್ರೆ ಕೆರೆ ಹೊಡಿತೈತಿ. ಅದಕ್ಕೆ ಕ್ರಮ ತೊಗೊಳೋರು ಯಾರು? ಪಿ ಡಿ ಒ ತೊಗೊಳ್ರು, ಊರ ಜನರು ಸುಮ್ಮನೆ ಕುಂತಾರೆ ಅವ್ರಿಗೆ ಎದುರಿ. ಅದಕ್ಕೆ ಈ ವ್ಯವಸ್ಥೆಯನ್ನು ಮುಂದೆ ಅಧಿಕಾರಿಗಳು ಕ್ರಮ ತಗೋಬೇಕು. ಆಮೇಲೆ ಇದು ಕಂಟಿ ಬೆಳೆದವು, ಕಂಟಿನೂ ಇದನ್ನು ಕ್ರಮ ತೊಗೊಳ್ಳಿಲ್ಲ ಪಿ ಡಿ ಅವರು. ಅಧ್ಯಕ್ಷರು ಸದ್ಯಕ್ಕೆ ಅದನ್ನು ಕ್ರಮ ತೊಗೊಳ್ಳಿಲ್ಲ ಈ ಪೀಣ್ಯಾಗ. ಆಮೇಲೆ ಅಲ್ಲಿ ಸಿರೆ ಕುಡಿತಾರೆ ಆ ಕಟ್ಟಡದಲ್ಲಿ, ಆ ಸಿರೆ ಬಾಟ್ಲಿ ಅಲ್ಲೇ ಕೊಡ್ತಾರೆ, ಅದಕ್ಕೂ ಕ್ರಮ ತೊಗೊಂಡಿಲ್ಲ. ಆಮೇಲೆ ಇಲ್ಲಿ ಕೆರೆ ಮಗ್ಗಲ ಸಂಡಾಸುಗಳು ಕುಂದಿರ್ತಾರೆ. ಈಗ ಭಾಳ ದಿನ ಆತ್ರಿ ಇದು ಸಂಡಾಸುಗಳಲ್ಲಿ ಈ ರೀತಿ ಸಂಡಾಸುಗಳನ್ನು ಕುಂದಿರ್ತಾರೆ, ಅದಕ್ಕೂ ಕ್ರಮ ತಗೋಲ್ರು ಯಾರು? ಪಿ ಡಿ ಅವರು ತಗೋಲ್ರು, ಅಧ್ಯಕ್ಷರು ತಗೋಲ್ರು, ಮೆಂಬರು ತಗೋಲ್ರು, ಸುಮ್ಮನೆ ಕುಂತಾರೆ. ಇದಕ್ಕೆ ನ್ಯಾಯನಾರು ಬಂದು ಕ್ರಮ ತಗೋಬೇಕು ಅಂತೇಳಿ ಈ ಮಾತುಗಳನ್ನು ಹೇಳ್ತೇವೆ. ಎಸ್ ಅಂತಂತಂದರೆ ಈ ಒಂದು ಒತ್ತುವರಿ ಆಗಿರ್ತಕ್ಕಂಥ ಕೆರೆಯನ್ನು ನಿಲ್ಲಿಸಬೇಕು. ಜೊತೆಗೆ ಈ ಒಂದು ಕುಡಿಯುವ ನೀರಿಗೆ ಕೆರೆಯ ಸುತ್ತಲೂ ಏನಪ್ಪ ಅಂತ ತಂತಿ ಬೇಲಿಯನ್ನು ಹಾಕಬೇಕು ಮತ್ತು ಸುತ್ತಲೂ ಬೆಳೀತಕ್ಕಂಥ ಗಿಡಗಂಟಿಗಳನ್ನು ಅವನು ಕೂಡ ಕಿತ್ತು ಸ್ವಚ್ಛತೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ತಮ್ಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವುಗಳನ್ನು ಕ್ರಮ ಕೈಗೊಳ್ಳಬೇಕು ಅಂತಂದು ನಮ್ಮ ಚೇತಕ ಟಿ ವಿ ಇವತ್ತು ವರದಿಯನ್ನು ಪ್ರಸಾರ ಮಾಡ್ತಿದೆ. ತಾವು ಈ ಒಂದು ಇದಕ್ಕೆ ಸ್ಪಂದನೆ ಮಾಡಬೇಕು. ಇಲ್ಲ ಅಂದರೆ ಕೆಲವು ದಿನಗಳ ನಂತರ ಏನಪ್ಪ ಅಂತಾರೆ ರಾಜ್ಯದಾದ್ಯಂತ ಹೋರಾಟ ಮತ್ತು ತಾಲೂಕಿನಾದ್ಯಂತ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಆರೋಪವನ್ನು ನಮ್ಮ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ.